ಮುಂದಿನ ಸಿಎಂ ಏನಿದ್ದಾರೆ ಅವರು ಡಿ.ಕೆ. ಶಿವಕುಮಾರ್ ಅವರೇ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಹುಲಿಗೆಮ್ಮ ದೇವಿ ಜೋಗತಿ ಏನಿದ್ದಾರೆ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಿನ ಒಂದು ಸಿಎಂ ಈಗ ಆಗ್ತಾರೋ ಇಲ್ಲ, ಬಟ್ ಆದರೆ ಮುಂದಿನ ಸಿಎಂ ಒಂದು ವೇಳೆ ಚೇಂಜ್ ಆದರೆ, ಬದಲಾವಣೆ ಆದರೆ, ಸಿಎಂ ಅವರು ಕೆಳಗಿಳಿದ್ರೆ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಸಿಎಂ ಆಗೋದ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಹುಲಿಗೆಮ್ಮ ದೇವಿಯ ಜೋಗತಿ ಒಬ್ಬರು ಭವಿಷ್ಯವನ್ನು ನುಡಿದಿದ್ದಾರೆ. ಈ ಒಂದು ವಿಚಾರದಲ್ಲಿ ಗದಗದ ರಾಚೋಟೇಶ್ವರ ಒಂದು ನಗರದ ಒಂದು ನಿವಾಸಿಯಾಗಿರುವಂತಹ ಅವರು ಏನಿದ್ದಾರೆ ಹೇಳ್ತಾ ಇದ್ದಾರೆ. ಹುಲಿಗೆಮ್ಮ ದೇವಿಯ ಜೋಗತಿ ಬೈಲಮ್ಮ ಬಾಳಮ್ಮ ಏನಿದ್ದಾರೆ ಪಾವಳಮ್ಮ ಅವರು ಹೇಳ್ತಾ ಇದ್ದಾರೆ ಭವಿಷ್ಯವನ್ನು. ಈ ಭವಿಷ್ಯ ಈಗ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ನಿಜಕ್ಕೂ ಕೂಡ ಗದ್ದುಗೆಯನ್ನು ಹಾಕಿ ದೇವಿ ಕೂಡ ಎತ್ತುವಂತಹ ಮೂಲಕ, ದೇವಿಯ ಒಂದು ಕೊಡ ಏನು ಅದನ್ನು ಎತ್ತುವಂಥ ಮೂಲಕ ಭವಿಷ್ಯ ಹೇಳಿದ್ದಾರೆ. ಹುಲಿಗೆಮ್ಮ ದೇವಿ ನುಡಿದಂತಹ ಒಂದು ಭವಿಷ್ಯ ಸುಳ್ಳಾಗೋದಿಲ್ಲ ಅಂತ ಜೋಗತಿ ಹೇಳ್ತಾ ಇದ್ದಾರೆ. ಹುಲಿಗೆಮ್ಮ ದೇವಿ ಹೇಳ್ತಿದ್ದಾಳೆ, ಡಿ.ಕೆ.ಶಿ ಅವರೇ ನೀವು ಚಿಂತೆ ಮಾಡಬೇಡಿ, ಸಿಎಂ ಆಗೇ ಆಗ್ತೀರಿ, 2.5 ತಿಂಗಳುಗಳ ಕಾಲ ನೀವು ವೆಯ್ಟ್ ಮಾಡಿ ಸಿಎಂ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ ದೇವಿ. ಆದರೆ ಹುಲಿಗೆಮ್ಮ ದೇವಿ ನೆನಪಿಸಿಕೊಂಡು ಮುಂದಿನ ಒಂದು ಹೆಜ್ಜೆ ಇಡಬೇಕು ನೀವು ಏನೇ ಮಾಡಿದ್ರು ಕೂಡ ಅಂತ ಖುಷಿಯಿಂದಾನೆ ಡಿ.ಕೆ.ಶಿಗೆ ಸಿದ್ದರಾಮಯ್ಯ ಅವರು ಸ್ಥಾನವನ್ನು ಬಿಟ್ಟುಕೊಡ್ತಾರೆ, ವೇಟ್ ಮಾಡಿ ಕಾಯ್ತಾ ಇರಿ ಅಂತ ದೇವಿ ಹೇಳ್ತಾ ಇರುವಂಥದ್ದು ಜೋಗತಿಯೊಬ್ಬರು ಹೇಳ್ತಾ ಇದ್ದಾರೆ. ಹುಲಿಗೆಮ್ಮ ದೇವಿಯ ಒಂದು ಆರಾಧಕರು ಜೋಗತಿ ಅವರು ಏನಿದೆ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಪರವಾಗಿ ಬೇರೆ ಬೇರೆ ಕಡೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ. ಅದು ಕೂಡ ನಾವು ನೋಡಿದ್ದೀವಿ. ಸ್ವತಃ ಡಿ.ಕೆ. ಶಿವಕುಮಾರ್ ಅವ್ರ ಮನೆಯಲ್ಲೂ ಕೂಡ ಒಂದು ಪೂಜೆ ನಡೀತು. ಅದು ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಬಟ್ ಅದು ನಡೀತು. ಹೀಗಿರುವಾಗ ರಾಜ್ಯದಲ್ಲಿ ನಾನಾ ಭಾಗ ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಥವಾ ಆಗ್ತಾರೋ ಇಲ್ಲುವಂತಹ ಒಂದು ಪ್ರಶ್ನೆಗಳನ್ನು ಕೇಳಿದಾಗ, ಜ್ಯೋತಿಷ್ಯವನ್ನು ಕೇಳಿದಾಗ, ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಕೇಳಿದಾಗ ಅಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಮಾತೇನೆಂದರೆ ಆಗ್ತಾರೆ, ಇನ್ನೂ 1 ತಿಂಗಳು 2 ತಿಂಗಳಲ್ಲಿ ಆಗ್ತಾರೆ. ಮತ್ತು ಸಿಎಂ ಸಿದ್ದರಾಮಯ್ಯ ಅವರೇ ಖುಷಿಯಿಂದ ಸ್ಥಾನವನ್ನು ಬಿಟ್ಟುಕೊಡ್ತಾರೆ, ಕಾದ್ ನೋಡ್ರಿ ನೀವು. ಆದರೆ ನೀನು ಮುಂದಿನ ಹೆಜ್ಜೆಗಳನ್ನು ಇಡಬೇಕಂದ್ರೆ, ನಿರ್ಧಾರವನ್ನು ತೆಗೆದುಕೋಬೇಕು ಅಂತಂದರೆ ದೇವಿಯ ಒಂದು ಜಪವನ್ನು ಮಾಡಿ, ದೇವಿಯ ಒಂದು ಹೆಸರನ್ನು ಹೇಳಿ, ಹುಲಿಗೆಮ್ಮ ದೇವಿಯ ಒಂದು ಹೆಸರನ್ನು ಹೇಳಿ ಮುಂದಕ್ಕೆ ನಡಿಕಂದ ನೀನು, ಆಗ ನಿನಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ದೇವಿ ಹೇಳಿದ್ದಾಳೆ ಅಂತ ಜೋಗತಿಯೊಬ್ಬರು ಹೇಳಿದ್ದಾರೆ, ಭವಿಷ್ಯವನ್ನು ಹೇಳಿದ್ದಾರೆ. ಹುಲಿಗೆಮ್ಮ ದೇವಿ ಹೇಳ್ತಾ ಇದ್ದಾಳೆ ಈ ರೀತಿಯಾದ ಮಾತುಗಳನ್ನು, ನಂಬಿ ನಡಿ ದೇವಿಯನ್ನು ಅಂತ ಹೇಳ್ತಾ ಇರುವಂಥದ್ದು. 2.5 ತಿಂಗಳು ಒಳಗಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ದೇವಿ ಹೇಳಿದಂತಹ ಮಾತು ಎಂದೂ ಕೂಡ ಸುಳ್ಳಾಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ದೇವಿಯನ್ನು ನೆನಪಿಸಿಕೊಂಡು ನೀನು ಎಲ್ಲ ಒಂದು ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗತ್ತೆ. ಜೋಗತಿ ಅಮ್ಮನ ಒಂದು ಭವಿಷ್ಯ ಇದು. ಮುಂದಿನ ದಿನಗಳಲ್ಲಿ ಸಿಎಂ ಹಾಗೇ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದು 2.5 ತಿಂಗಳು ಟೈಮ್ ಬೇಕು ಅದಕ್ಕೆ. 2.5 ತಿಂಗಳು ನಂತರ ಎಲ್ಲ ಒಂದು ಏನು ಚರ್ಚೆಗಳು ಆಗ್ತಾ ಇದೆ, ಆ ಚರ್ಚೆಗಳೆಲ್ಲ ಮುಗಿದು ಫೈನಲ್ ಆಗಿ ಎಲ್ಲರೂ ಕೂಡ ಒಪ್ಪಿಕೊಂಡು ಖುಷಿಯಿಂದ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಅವರು ತಮ್ಮ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಒಪ್ಪಿಸ್ತಾರೆ. ನಿಧಾನದಿಂದ ಕಾದು ವೇಟ್ ಮಾಡಿ ನೋಡು ಅನ್ನುವಂತಹ ರೀತಿಯಲ್ಲಿ ದೇವಿ ಹೇಳಿದ್ದಾಳೆ ಅಂತ ಜೋಗತಿಯೊಬ್ಬರು ಈಗ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಒಂದು ಭವಿಷ್ಯ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾರೆ. ನಿಜಕ್ಕೂ ಕೂಡ ಕೆಲವೊಂದು ಕಡೆ ಕೆಲವೊಂದು ನಂಬಿಕೆಗಳು ಏನಿರುತ್ತೆ, ದೇವರ ಮೇಲಿರುವಂತಹ ನಂಬಿಕೆಗಳು ಕೆಲವೊಂದು ಕಡೆ ತುಂಬ ನಿಜ ಆಗುತ್ತೆ, ಕೆಲವೊಬ್ಬರು ತುಂಬ ನಂಬುತ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ದೇವರಲ್ಲಿ ತುಂಬ ಅಪಾರವಾದಂಥ ಭಕ್ತಿ ಇರುವಂಥವ್ರು. ಅದಕ್ಕೆ ಸಾಕ್ಷಿ ಅಂದರೆ ಏನು ಮಹಾ ಕುಂಭಮೇಳ ನಡೆದಿತ್ತು, ಅಲ್ಲಿ ಪತ್ನಿ ಸಮೇತವಾಗಿ ಕುಂಭಮೇಳದಲ್ಲಿ ಹೋಗಿ ಕಾಣಿಸ್ಕೊಂಡಿದ್ರು. ಅವ್ರಿಗೂ ಕೂಡ ಧಾರ್ಮಿಕ ಒಂದು ನಂಬಿಕೆಗಳು ಜಾಸ್ತಿ ಇದೆ. ಹೀಗಿರುವಾಗ ಈ ಒಂದು ಭವಿಷ್ಯ ಏನಿದೆ ನೋಡಿದಿರುವಂಥದ್ದು ಎಲ್ಲೋ ಒಂದು ಕಡೆ ಅವರಿಗೆ ಪಾಸಿಟಿವ್ ಆದಂಥ ಒಂದು ಥಿಂಕಿಂಗ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು. ಹೀಗಾಗಿ ಜೋಗತಿಯಮ್ಮ ಹೇಳಿರುವಂತಹ ಒಂದು ಭವಿಷ್ಯ ಏನಿದೆ ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇಳಿದರೆ, ಅವರ ಒಂದು ಗಮನಕ್ಕೆ ಬಂದಿದ್ದರೆ ಖುಷಿ ಕೊಡುತ್ತೆ. ಆದರೆ ಅವರು 2.5 ತಿಂಗಳುಗಳ ಕಾಲ ಕಾಯಬೇಕು. ಏನೀಗ ಒಂದು ಕಸರತ್ತು ನಡೆಸ್ತಾ ಇದ್ದಾರೆ, ಸತತವಾದಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನವನ್ನು ಮಾಡಬೇಕಾದ್ರೆ ದೇವಿಯ ಒಂದು ಹೆಸರನ್ನು, ದೇವಿಯನ್ನು ನೆನಪಿಸಿಕೊಂಡು ನೀನು ಮುಂದಕ್ಕೆ ಹೆಜ್ಜೆ ಇಡಬೇಕು. ಆಗ ನಿನಗೆ ಒಳ್ಳೆಯ ಒಂದು ಸಮಯ ಬರುತ್ತೆ, ನೀನು ಅಂದ್ಕೊಂಡಂತಹ ಕೆಲಸ ಆಗುತ್ತೆ, ನೀನು ಬಯಸ್ತಾ ಇರುವಂತಹ ಸಿಎಂ ಸ್ಥಾನ ನಿನಗೆ ಸಿಗುತ್ತೆ, ರಾಜಕೀಯ ಭವಿಷ್ಯ ಏನಿದೆ ನಿನಗೆ ತುಂಬ ಉಜ್ವಲವಾಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ದೇವಿ ಹೇಳಿದ್ದಾರೆ ಅಂತ ಹೇಳಿ ದೇವಿಯ ಒಂದು ಕೊಡೆ ಎನ್ನುತ್ತೆ ಅದನ್ನು ಮೇಲಕ್ಕೆ ಎತ್ತುವ ಮೂಲಕ ಸೂಚಿಸಿದ್ದಾರೆ, ಭವಿಷ್ಯವನ್ನು ನುಡಿದಿದ್ದಾರೆ. ತಾಯಿ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಮುಂದಿನ ಒಂದು ದಿನಗಳಲ್ಲಿ 2.5 ತಿಂಗಳುಗಳ ನಂತರ ಅಂತ ಹೇಳ್ತಾ ಇದ್ದಾರೆ ಜೋಗತಿಯೊಬ್ಬರು. ಹೀಗಾಗಿ ಈ ಒಂದು ವಿಚಾರ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಡಿ.ಕೆ. ಶಿವಕುಮಾರ್ ಅವರೇ ಆಗಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಕೂಡ ಒಪ್ಕೋಬಹುದು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.